ಪರಂಪರೆಗಳು. ಪರಂಪರೆಗಳು ಮಾವಿನ ಹಣ್ಣಿನ ರೀತಿಯೇ ಇರುತ್ತವೆ. ಹುಟ್ಟಿದಾಗ ಎಲ್ಲರಿಗೂ ಕಹಿ ಎನಿಸುತ್ತದೆ. ಸ್ವಲ್ಪ ಸಮಯದ ನಂತರ ಹುಳಿ ಸ್ವಾದ ಕೊಡುತ್ತದೆ. ಯಾರಿಗೆ ಹುಳಿ ಇಷ್ಟವೋ ಅವರು ಅದನ್ನು ಇಷ್ಟಪಡುತ್ತಾರೆ. ಹಾಗೂ ಸ್ವಲ್ಪ ಸಮಯದ ನಂತರ ಅವು ಸಿಹಿಯಾಗತೊಡಗುತ್ತವೆ. ಎಲ್ಲರಿಗೂ ಇಷ್ಟವಾಗತೊಡಗುತ್ತವೆ. ಆದರೆ ಒಂದು ಕಾಲಘಟ್ಟದ ನಂತರ ಅವು ಕೊಳೆಯಲು ಪ್ರಾರಂಭಿಸುತ್ತವೆ. ಅದರಿಂದ ದುರ್ಗಂಧ ಬರಲು ಪ್ರಾರಂಭವಾಗುತ್ತದೆ. ಅದನ್ನು ತಿನ್ನುವವರಿಗೆ ರೋಗ ಬರುತ್ತದೆ. ಹಾಗೂ ಕೊನೆಯಲ್ಲಿ ಉಳಿಯುವುದು ಹಣ್ಣಿನ ಒಣಗಿದ ಗೊರಟೆ ಮಾತ್ರ. ಅದು ಯಾವ ಪ್ರಯೋಜನಕ್ಕೂ ಬರದು. ನಾನು ಪರಂಪರೆಗಳ ವಿರೋಧಿಯಲ್ಲ ಮಹಾಮಹಿಮರೇ. ಆದರೆ ಪರಂಪರೆಗಳು ಶೋಷಣೆಯ ಕಾರಣವಾದಾಗ, ಸುಖದ ಬದಲು ದುಃಖವನ್ನು ಕೊಡತೊಡಗಿದಾಗ ಅಂಥ ಪರಂಪರೆಗಳನ್ನು ಭೂಮಿಯಲ್ಲಿ ಹೂತು ಹೊಸ ಪರಂಪರೆಗಳನ್ನು ಹುಟ್ಟು ಹಾಕಲೇಬೇಕಾಗುತ್ತದೆ. ಯಾವ ಪರಂಪರೆ ಕೊಳೆತು ಹೋಗಿದೆ ಎನ್ನುವುದನ್ನು ಯಾರು ನಿರ್ಧರಿಸುತ್ತಾರೆ? ನೀವೇ ವಾಸುದೇವ? ಅಲ್ಲ, ಸಮಯ ನಿರ್ಧರಿಸುತ್ತದೆ. ಹಾಗೂ ಸಮಯದ ನಿಯಮಗಳನ್ನು ಎಲ್ಲರೂ ಒಪ್ಪಲೇಬೇಕು ಮಹಾಮಹಿಮರೇ. ಇದು ಸಮಸ್ತ ಆರ್ಯಾವರ್ತಕ್ಕೆ ಪರಿವರ್ತನೆಯ ಸಮಯವಾಗಿದೆ. ಹೇಗೆ ಸಂಕ್ರಾಂತಿಯಂದು ಸೂರ್ಯನಾರಾಯಣ ತಮ್ಮ ಪಥವನ್ನು ಬದಲಿಸುವನೋ, ಸಮಸ್ತ ಆರ್ಯಾವರ್ತ ತನ್ನ ಪಥವನ್ನು ಬದಲಿಸಲಿದೆ. ಹಳೆಯ ಪರಂಪರೆಗಳು ಮುರಿಯುವವು. ಹಳೆಯ ಸಾಮ್ರಾಜ್ಯಗಳು ಧ್ವಂಸವಾಗುವವು. ಹೊಸ ಧರ್ಮದ ಸಂಸ್ಥಾಪನೆಯಾಗುವುದು ಹಾಗೂ ಹೊಸ ಯುಗದ ಆರಂಭವಾಗುವುದು ಮಹಾರಥಿ ಭೀಷ್ಮ. ಹಾಗೂ ಈ ಕಾಲಚಕ್ರದಲ್ಲಿ ನೀವು ಯಾರ ಜೊತೆಗಿರುವಿರಿ ಎಂಬ ನಿರ್ಧಾರವನ್ನು ನೀವೇ ಮಾಡಬೇಕು. ಏಕೆಂದರೆ ಸಮಯದ ಈ ಯಂತ್ರದಲ್ಲಿ ಎಲ್ಲರೂ ನುಣ್ಣಗಾಗಲೇಬೇಕು. ಅಧರ್ಮದ ಮಾರ್ಗದಲ್ಲಿ ಸಾಗುವವರು ಈ ಪರಿವರ್ತನೆಗೆ ಕಾರಣವಾಗುವರು ಹಾಗೂ ಧರ್ಮದ ಮಾರ್ಗದಲ್ಲಿ ಸಾಗುವವರು ಹೊಸ ಯುಗದ ಸಂಸ್ಥಾಪನೆ ಮಾಡುವರು. ಇದು ನಿಶ್ಚಿತ.